ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಮೊದಲ ವಿಕೆಟ್ ಈಗ ಮಮತಾ ಬ್ಯಾನರ್ಜಿ ಜೊತೆಗಿದ್ದಂಥ ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ದೊಡ್ಡ ತಲೆ ಈಗ ಇಡಿ ಬಲೆಗೆ ಬಿದ್ದಿರೋದು. BJP ಸರ್ಕಾರ ಬಂದ ಬಳಿಕ ಮೊದಲ ಅರೆಸ್ಟ್ ಆಗಿದೆ. ಇದು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಬೋಸ್ ಸೆರೆ ಹಿಡಿಯಲಾಗಿದೆ ಮತ್ತು ರಿಸಲ್ಟ್ಗೆ ಸಂಬಂಧಪಟ್ಟಂತೆ, ವೆಸ್ಟ್ ಬೆಂಗಾಲ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಟ್ವಿಸ್ಟನ್ನು ಇಟ್ಟಿದ್ದಾರೆ. ಈಗ ದೀದಿ ಬಾಂಗ್ಲಾದೇಶದ ಸಪೋರ್ಟು ಏನೇನೆಲ್ಲ ಬಂತು ಅದೆಲ್ಲ ನೋಡಿದ್ದೀವಿ. ಈಗ ಅದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಮಮತಾ ಬ್ಯಾನರ್ಜಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ಆಗ್ತಿದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ಬಂಗಾಳದ ರಿಸಲ್ಟನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಾ. ಹಾಗಾದರೆ ನೋಡಿ, ಮೊದಲನೇದಾಗಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಪಶ್ಚಿಮ ಬಂಗಾಳದ ಮಾಜಿ ಸಚಿವ TMC ನಾಯಕ ಸುಜಿತ್ ಬೋಸ್ ಅವರನ್ನು ಈಗ ಬಂಧನ ಮಾಡಲಾಗಿದೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ. ಸೊ ಗೂಂಡಾಗಳನ್ನು ಉಲ್ಟಾನೇತ ಹಾಕ್ತೀವಿ, ಒಬ್ಬರನ್ನು ಕೂಡ ಅಕ್ರಮ ಮಾಡಿದವ್ರನ್ನ ಉಳಿಸಲ್ಲ ಅಂತ ಹೇಳಿದ್ದಂಥ ಅಮಿತ್ ಶಾ. ನೋಡಿ, ಯಾರ್ಯಾರಿಂದ ಹಣ ಕಿತ್ತಿದ್ರು ಅಂದರೆ ಕಸ ಗುಡಿಸೋರು, ಗುಮಾಸ್ತರು, ಆ್ಯಂಬುಲೆನ್ಸು, ಜವಾನ, ಪಂಪ್ ನಿರ್ವಾಹಕ, ಸಹಾಯಕರು, ನೈರ್ಮಲ್ಯ ಸಹಾಯಕ ಮತ್ತು ಚಾಲಕ ಸೇರಿದಂತೆ ಪುರಸಭೆಯ ಒಂದೊಂದು ಹುದ್ದೆ ನೇಮಕಾತಿ ವೇಳೆ ಕೂಡ ಸಿಕ್ಕಾಪಟ್ಟೆ ಸುಲಿಗೆ ಮಾಡಿರುವಂಥ ಕೇಸಲ್ಲಿ ಈಗ ಇವರನ್ನು ಲಾಕ್ ಮಾಡಲಾಗಿದೆ. ಸುದೀರ್ಘ ವಿಚಾರಣೆ ಬಳಿಕ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಬೋಸ್ ಅವರನ್ನು ಈಗ ಬಂಧನ ಮಾಡಲಾಗಿದೆ. 3 ಬಾರಿ ಶಾಸಕರಾಗಿದ್ದರು ಇವರು. TMCಯಲ್ಲಿ ಬಹಳ ಸ್ಟ್ರಾಂಗ್ ಲೀಡರು, ಮಮತಾ ಬ್ಯಾನರ್ಜಿ ಜೊತೆ ದೊಡ್ಡ ನಾಯಕ. ಈ ಬಾರಿಯ ಚುನಾವಣೆಯಲ್ಲಿ ವಿಧಾನನಗರದಿಂದ ಸ್ಪರ್ಧೆ ಮಾಡಿದರು, ಆದರೆ BJP ಅಭ್ಯರ್ಥಿ ಎದುರು ಸೋಲು ಕಂಡಿದ್ದರು. ಸೊ ಒಬ್ಬ ಪ್ರಭಾವಿ ಇಡಿ ಬಲೆಗೆ ಬಿದ್ದಿರೋದು. ಇಂತಹ ಎಷ್ಟು ವಿಕೆಟ್ಗಳು ಬೀಳ್ತವೆ ಮಮತಾ ಟೀಮ್ನಲ್ಲಿ. ಒಂದಷ್ಟು ಜನ BJP ಸೇರೋಕೆ ರೆಡಿ ಇದ್ದಾರೆ. ಸುವೇಂದು ದಾಗ್ ಒಂದು ಮಾತು ಕರೆದ್ರೆ ಸಾಕು, ಈ ಕ್ಷಣನೇ ಹೋಗ್ತೀವಿ ಅಂತ. ಮತ್ತೊಂದಿಷ್ಟು ಜನ ಈ ರೀತಿ ಜೈಲು ಪಾಲಾಗುವಂಥ ಸಂಭವ ಕಂಡು ಬರ್ತಾ ಇದೆ. ಸೊ ಬಿಗ್ ಆಪರೇಷನ್ನ ಸಮಯ ಬಂದಿದೆ. ವಿಧಾನಸಭಾ ಚುನಾವಣೆಯ ಬಳಿಕ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ಗೆ 10-12 ಜನ ಶಾಸಕರು ಗೈರಾಗಿದ್ದನ್ನು ನೋಡಿದ್ವಿ. ಅದಾದಮೇಲೆ ಈಗ ಆಕ್ರೋಶ ಬೀದಿಯಲ್ಲಿ, ಬೀದಿಯಲ್ಲಿ ಎಲ್ಲೆಡೆ ಮಮತಾ ಬ್ಯಾನರ್ಜಿ ವಿರುದ್ಧ ಮುಗಿಬೀಳ್ತಿರೋದನ್ನು ನೋಡ್ತೀವಿ. ಈಗ ಬಂಧನದ ಸರಣಿ ಶುರುವಾಗಿದೆ. ಇದು ಒಂದು. ಇನ್ನು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅಲ್ಲೋಲ ಕಲ್ಲೋಲ ಆಗತ್ತಾ, ಇಡೀ ಬಂಗಾಳದ ರಿಸಲ್ಟನ್ನೇ ತಲೆ ಕೆಳಗೆ ಮಾಡ್ತಾರ ದೀದಿ, ಅಂಥದ್ದೊಂದು ಪ್ರಯತ್ನ ಆಗ್ತಿದೆ. 31 ಕಡೆ SIRನಿಂದ ಸೋತಿರೋದಕ್ಕೆ ಸಾಕ್ಷಿ ತೊಗೊಂಡು ಹೋಗಿದ್ದಾರಂತೆ ಈಗ ಸುಪ್ರೀಂ ಕೋರ್ಟ್ಗೆ ಮಮತಾ ಬ್ಯಾನರ್ಜಿ. ಅಸಲಿಗೆ ಏನಾಗಿದೆ ನೋಡಿ, ಡಿಲೀಟ್ ಆದ ಮತಕ್ಕಿಂತ ಸೋಲಿನ ಅಂತರ ಕಮ್ಮಿ. ಈಗ SIR ನಡೆದಿದ್ದು ಹೆಂಗೆ ವೆಸ್ಟ್ ಬೆಂಗಾಲಲ್ಲಿ, ಬೇರೆ ಎಲ್ಲ ಕಡೆ ಎಲೆಕ್ಷನ್ ಆಫೀಸರ್ಸ್ ಮಾಡಿದರೆ ವೆಸ್ಟ್ ಬೆಂಗಾಲಲ್ಲಿ ಸುಪ್ರೀಂ ಕೋರ್ಟ್ನ ಮಧ್ಯಸ್ಥಿಕೆಯಲ್ಲಾಗಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಈ ಪ್ರಾಸೆಸ್ ಸರಿಯಾಗಿಲ್ಲ ಅಂತ. ಪಶ್ಚಿಮ ಬಂಗಾಳದಲ್ಲಿ SIR ಪ್ರಾಸೆಸ್ಸಲ್ಲಿ ಸಿಕ್ಕಾಪಟ್ಟೆ ಡಿಲೀಷನ್ ಆಗಿದೆ, ಕೋಟಿಗಟ್ಟಲೆ ಡಿಲೀಷನ್ ಆಗಿದೆಯಲ್ವಾ. ಈ ಅವಧಿಯಲ್ಲಿ ಮತದಾರರ ಹೆಸರನ್ನು ಟಾರ್ಗೆಟ್ ಮಾಡಿ ತೆಗೆದು ಹಾಕಲಾಗಿದೆ. ಅದರಲ್ಲಿ 31 ಕ್ಷೇತ್ರಗಳಲ್ಲಿ ನಾವು SIRಯಿಂದನೇ ಸೋತಿರೋದು. ಯಾಕಂದರೆ ನಾವು ಸೋತಿರೋ ಅಂತರಕ್ಕಿಂತ ಅಲ್ಲಿ ಹೆಚ್ಚು ಡಿಲೀಟ್ ಆಗಿದೆ. ಇದು ಫಲಿತಾಂಶವನ್ನೇ ಏರುಪೇರು ಮಾಡಿದೆ ಅಂತ ಈಗ TMC ಸುಪ್ರೀಂ ಕೋರ್ಟ್ಗೆ ಆ ಲೆಕ್ಕ ತೊಗೊಂಡು ಹೋಗಿದೆ. ಮಮತಾ ಬ್ಯಾನರ್ಜಿ ಮತ್ತು ಇತರರು ಮುಕ್ತವಾಗಿ ಹೊಸ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಕೂಡ ಸಲಹೆ ಕೊಟ್ಟಿದೆ. ಆಯಿತು, ಅರ್ಜಿ ಸಲ್ಲಿಸಿ ಅಂತ. ಹೀಗಾಗಿ ಮಮತಾ ನೇತೃತ್ವದ ಪಾರ್ಟಿ ಈಗ ನ್ಯಾಯಾಲಯದ ಮೆಟ್ಟಿಲು ಏರಿ ಹೋರಾಟ ಮಾಡ್ತಾ ಇದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಶುರುವಾಗ್ತಿದೆ. ಈಗ ಈ ಹಿಂದೆಯೇ ಸುಪ್ರೀಂ ಕೋರ್ಟ್ ಈ ಕೇಸ್ ವಿಚಾರಣೆ ನಡೆಸುವಾಗ ಹೇಳಿತ್ತು, ಆಯಿತು ಡಿಲೀಷನ್ ನಿಮ್ಮ ಸೋಲಿನ ಅಥವಾ ಗೆಲುವಿನ ಅಂತರಕ್ಕಿಂತ ಜಾಸ್ತಿ ಇದ್ದರೆ ಖಂಡಿತ ನೀವು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು ಅಂತ ಕಲ್ಯಾಣ್ ಬ್ಯಾನರ್ಜಿಯವರು ವಾದ ಮಾಡಿದರು. ನ್ಯಾಯಪೀಠ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿತ್ತು. ಸೂರ್ಯಕಾಂತ್ ಹಾಗೂ ಜಯಮಾಲಾ ಬಗ್ಚಿ ಅವರ ನ್ಯಾಯಪೀಠ, ನೀವು ಈ ರೀತಿ ಡಿಲೀಟ್ ಆದ ಮತಗಳ ಸಂಖ್ಯೆಗಿಂತ ಇದು ವಿಜಯದ ಅಂತರ ಏನಾದರೂ ಕಡಿಮೆ ಇದ್ದರೆ ಖಂಡಿತ ಬರಬಹುದು ಅಂತ ಆಪ್ಷನನ್ನೇ ಕೊಟ್ಟಿತ್ತು. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಿರೋದು 31 ಕ್ಷೇತ್ರಗಳಲ್ಲಿ ಜಯವನ್ನು ಏರುಪೇರು ಮಾಡಿದೆ ಈ SIR ಅಂತ ಈಗ ಮಹತ್ವ ಪಡ್ಕೊಳ್ತಿದೆ. ಸುಪ್ರೀಂ ಕೋರ್ಟೇ ಈ ಆಪ್ಷನನ್ನು TMC ಕೊಟ್ಟಿರೋದ್ರಿಂದ. ಸೊ ಒಂದು ಕ್ಷೇತ್ರದ SIR ಪ್ರಕ್ರಿಯೆಯಲ್ಲಿ 5,000ಕ್ಕೂ ಹೆಚ್ಚು ಮತಗಳನ್ನು ಡಿಲೀಟ್ ಮಾಡಲಾಗಿತ್ತು. ಅಲ್ಲಿನ ಗೆದ್ದ ಅಭ್ಯರ್ಥಿಯ ಅಂತರ ಕೇವಲ 862. BJP ಹಾಗೂ TMC ನಡುವೆ ಒಟ್ಟಾರೆ ಓಟುಗಳ ಅಂತರ 32 ಲಕ್ಷಗಳಷ್ಟು ಮಾತ್ರ. ಈಗಾಗಲೇ 35 ಲಕ್ಷ ಮತದಾರರು ತಮ್ಮ ಹೆಸರು ಡಿಲೀಟ್ ಮಾಡಿರೋ ಬಗ್ಗೆ ಆಕ್ಷೇಪ ಅರ್ಜಿಯನ್ನೇ ಸಲ್ಲಿಸಿದ್ದಾರೆ. ಯಾರ ಹೆಸರು ಡಿಲೀಟ್ ಆಗಿದೆಯೋ ಅವ್ರಿಗೆ ಆಕ್ಷೇಪ ಎತ್ತೋದಕ್ಕೆ ಅವಕಾಶ ಇದೆಯಲ್ಲ, ಟ್ರಿಬ್ಯುನಲ್ ಬೇರೆ ಮಾಡಿದಾರಲ್ಲ, ಸುಪ್ರೀಂ ಕೋರ್ಟೇ ಹೇಳಿದೆ. ನಿಮಗೆ ಅನುಮಾನ ಇದ್ದರೆ, ಇಲ್ಲ ರಾಂಗ್ ಆಗಿ ತಮ್ಮ ಹೆಸರನ್ನು ತೆಗೆದುಹಾಕಲಾಗಿದೆ ಅಂತ ಆದರೆ ಬರಬಹುದು ಅಂತ. ಆಕ್ಷೇಪ ಸಲ್ಲಿಕೆ ಮಾಡಿದವರು 35 ಲಕ್ಷ ಜನ. ಬಟ್ BJP ಗೆದ್ದಿರೋದು 32 ಲಕ್ಷ ಮತಗಳಿಂದ, TMCಗಿಂತ ಜಾಸ್ತಿ. ಹಾಗಾಗಿ ಈಗ ಆಕ್ಷೇಪಣೆ ಸಲ್ಲಿಸಿದವ್ರದ್ದೇ ಜಾಸ್ತಿ ಇದೆ.
ಕ್ಷೇತ್ರಗಳು SIR ಇಂದಾನೇ ನಾವು ಸೋತಿದ್ದೀವಿ ಅನ್ನೋದಕ್ಕೆ ಇಷ್ಟು ಕಡಿಮೆ ಅಂತರ ಇರುವಂಥ ಕ್ಷೇತ್ರಗಳು 31 ಇವೆ. ಅಲ್ಲಿಗೆ ಈ ಚುನಾವಣೆಯ ಫಲಿತಾಂಶವನ್ನೇ ನಾವು ಏರುಪೇರು ಮಾಡಬಲ್ಲೆವು. BJP ಗೆದ್ದಿರೋದು ಅಕ್ರಮದಿಂದ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ನಮಗೆ ಭರ್ಜರಿ ಅಸ್ತ್ರ ಸಿಕ್ಕಿದೆ ಅಂತ TMC ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟೇ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ there are 35 constituencies where the margin lost margin and the is lesser than the total case deleted under adjudication. So many constituencies we have identified 40 to 50 assembly constituencies where the candidates, election agents and all counting agents were assaulted, beaten up and thrown away from the counting center. The point is that when you are talking about the transparency, then before in the booth itself there are 3 or 4 CCTV. Everyone can see that what is happening, correct? Even the press people is going in the strong room, that also CCTV outside display is there. Press people is looking towards that, right? But in the counting, no display of CCTV to the outside, even the press could not see it. Therefore, if I have beaten up in the counting, that was not shown outside. ಆಕ್ಷೇಪ ಅರ್ಜಿಗಳನ್ನು ಸಲ್ಲಿಕೆ ಮಾಡಿರೋದ್ರ ಆಧಾರದಲ್ಲಿ ಈಗ ಮಮತಾ ಬ್ಯಾನರ್ಜಿ ಮತ್ತೊಂದು ಮೆಗಾ ಟ್ವಿಸ್ಟ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಬಾಂಗ್ಲಾದೇಶದಿಂದಂತೂ ಬಿಗ್ ಸಪೋರ್ಟ್ ಸಿಕ್ಕಿದೆ. ಮಮತಾ ಬ್ಯಾನರ್ಜಿ ಹೋರಾಟ ಮಾಡಬೇಕು ಈ ನಿಟ್ಟಿನಲ್ಲಿ. ಪ್ರತ್ಯೇಕ ಬಂಗಾಳವೇ ರಚನೆ ಆಗಬೇಕು, ಪ್ರತ್ಯೇಕ ರಾಷ್ಟ್ರವಾಗಬೇಕು. ಸೋತಿರಬಹುದು ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ, ಬಟ್ ಇಡೀ 17 ಕೋಟಿ ಮುಸಲ್ಮಾನರು ಮಮತಾ ಬ್ಯಾನರ್ಜಿ ಬೆನ್ನಿಗೆ ನಿಲ್ತೀವಿ ಅನ್ನೋ ಶಪಥ ಮಾಡಿದ್ದಾರೆ. ಈ ದೇಶದಿಂದ ವೆಸ್ಟ್ ಬೆಂಗಾಲನ್ನು ಹರಿದು ಹಾಕಬೇಕು ಅನ್ನುವಂಥ ಕೂಗು ಬೇರೆ ಮೊಳಗ್ತಾ ಇದೆ. ಇಡೀ ಎಲ್ಲ ಪಾಕಿಸ್ತಾನದ ಸಹಾಯ ತಗೊಂಡು ಭಾರತದ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ನಮಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಕೇವಲ 3 ಗಂಟೆ ಸಾಕು ಅನ್ನೋ ತನಕ ಧೈರ್ಯ ತೋರ್ತಿದ್ದಾರೆ ಭಾರತದ ವಿರುದ್ಧ ನಮ್ಮ ಶತ್ರು ರಾಷ್ಟ್ರದವರು. ಇಲ್ಲಿ ದೇಶದ ಒಳಗಡೆ ಕಾನೂನು ಹೋರಾಟ ಶುರುವಾಗಿದೆ. ಮತ್ತೊಂದು ಕಡೆ ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಬಾಂಗ್ಲಾ ನಿವಾಸಿಗಳಿದ್ರಾ ಇಲ್ವಾ, ಅದೆಲ್ಲ ಸುಳ್ಳು, ಅಕ್ರಮವಾಗಿ ಯಾರೂ ಇರಲೇ ಇಲ್ಲ ಅಂತಾರಲ್ಲ, ಅದಕ್ಕೆ ಸಾಕ್ಷಿ ಸಿಕ್ಕಿದೆ. ಈಗ ಬಾಂಗ್ಲಾದೇಶದ ಮೂಲದವ್ರಿಗೆ ಇಲ್ಲಿ ಸೈಕಲ್ ಕೊಟ್ಟಿದ್ದಾರೆ ಅವರವರ ಜೀವನ ನಿರ್ವಹಣೆಗೆ, ಒಂದಿಷ್ಟು ಅಂಗಡಿ ವ್ಯಾಪಾರ ಮಾಡೋಕ್ಕೆ. ಆ ಸೈಕಲ್ ಏನಾಗಿದೆ ಗೊತ್ತಾ, ಬಾಂಗ್ಲಾದೇಶದಲ್ಲಿ ಅದನ್ನು ಮಾರಾಟಕ್ಕಿಟ್ಟಿರೋದು ಈಗ ಸಿಕ್ಕಿಬಿದ್ದಿದೆ. ಸೊ ಇಲ್ಲಿಂದ ಏನೇನು ತೊಗೊಂಡು ಹೋಗಲ್ಲ ಮಾರ್ಕೊಳ್ತಿದ್ರು, ಏನೇನು ಆಗ್ತಿತ್ತು ಅನ್ನೋದಕ್ಕೆ ಎಲ್ಲ ಈಗ ಹೊರಗಡೆ ಬರ್ತಿರೋದು. ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ, BJPಯವರು ಅಂಗಡಿಗೂ ಹೋಗಿ ಇಲ್ಲಿ ಯಾರ್ಯಾರು ದುಡ್ಡು ವಸೂಲಿ ಮಾಡ್ತಿದ್ರು, ಸುಂಕ ವಸೂಲಿ ಮಾಡ್ತಿದ್ರು, ದಗಲಬಾಜಿತನ ಮಾಡ್ತಿದ್ರು, ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿದೆ. ಯಾರೇ ಬಂದರೂ ನಯಾ ಪೈಸೆ ಕೊಡಲೇಬಾರ್ದು ಅಂತ. ಮತ್ತು ಈಗಲೂ ಕೂಡ BJPಯ ಕಾರ್ಯಕರ್ತರ ವೇಷ ಹಾಕಿ ಕೇಸರಿ ಫ್ಲ್ಯಾಗ್ ಹಿಡಿದು TMCಯವರೇ ಲೂಟಿ ಮಾಡೋಕ್ಕೆ ಇಳಿದಿದ್ದಾರೆ ಅನ್ನುವಂಥ ಸ್ಫೋಟಕ ಸೀಕ್ರೆಟನ್ನು BJP ಸಿಡಿಸಿದ್ದು, ಅದನ್ನೂ ಕೂಡ ಬಯಲು ಮಾಡೋಕ್ಕೆ ಹೊರಟಿದ್ದಾರೆ. ಸೊ ವೆಸ್ಟ್ ಬೆಂಗಾಲಲ್ಲಿ ಕಂಪ್ಲೀಟ್ ಕಾರ್ಯಾಚರಣೆ ಆಪರೇಷನ್ನು, ಒಳಗಡೆ ಸರ್ಜರಿ ಆದರೆ ಹೊರಗಡೆ ಬಾಂಗ್ಲಾದೇಶದ ಬಾರ್ಡರ್ ಸೀಲ್ ಆಗ್ತಿದೆ. ಇಲ್ಲಿ ಅಕ್ರಮ ಎಸಗಿದಂಥ TMCಯ ನಾಯಕರು, ಮಿನಿಸ್ಟರ್ಗಳಾಗಿದ್ದವರೆಲ್ಲ ಈಗ ಲಾಕ್ ಆಗುವಂಥ ಸಮಯ ಬಂದಿದೆ. ಅಮಿತ್ ಶಾ ಸುವೇಂದು ಅಧಿಕಾರಿ ಶಪಥ ಮಾಡಿದಂತೆ ಭರ್ಜರಿ ಕಾರ್ಯಾಚರಣೆಯೇ ಈಗ ಶುರುವಾಗಿಬಿಟ್ಟಿರೋದು. BJP ಪ್ರಮಾಣ ವಚನ ಆಗಿ ಕೇವಲ 2-3 ದಿನಗಳಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.